ನಾನು ಪದೇ ಪದೇ ಹೇಳ್ತಾ ಇದ್ದೀನಿ, ನೀವು ಕೆ ಇ ಅವರ ಜೊತೆ ಡೀಲ್ ಮಾಡ್ತಾ ಇದ್ದೀರಿ. ಕೆ ಇ ಅವರು ಒಂದು ಟೈಮನ್ನು ಕೊಟ್ಟ ಮೇಲೆ ಆ ಟೈಮಿಗೆ ಎಕ್ಸಾಕ್ಟಾಗಿ ನೀವು ಹೋಗಿ ಲಿಂಕನ್ನು ಕ್ಲಿಕ್ ಮಾಡಿದರೆ ಏನೂ ಕಾಣಿಸೋದಿಲ್ಲ, ಗೊತ್ತಿರಲಿ. ವೆಲ್ಕಮ್ ಟು RH ಕೆಮಿಸ್ಟ್ರಿ. ನಾನು ಯಾಕೆ ಈ ಒಂದು ಮಾತನ್ನು ಹೇಳ್ತಾ ಇದ್ದೀನಿ ಅಂತ ಅಂದರೆ, ಭಾಳ ಜನ ವಿದ್ಯಾರ್ಥಿಗಳು ಆಲ್ರೆಡಿ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ. ಸರ್, ನನ್ನ ಆಪ್ಷನ್ ಎಂಟ್ರಿ ಲಾಗಿನ್ ಆದಾಗ ನನಗೇನೂ ಕಾಣಿಸ್ತಾ ಇಲ್ಲ, ಅಲಾಟ್ಮೆಂಟ್ ರಿಸಲ್ಟ್ ಕಾಣಿಸ್ತಾ ಇಲ್ಲ, ಚಾಯ್ಸ್ ಎಂಟ್ರಿ ಲಿಂಕ್ ಕಾಣಿಸ್ತಾ ಇಲ್ಲ, ಪೇಮೆಂಟ್ ಲಿಂಕ್ ಕಾಣಿಸ್ತಾ ಇಲ್ಲ. ಮೊದಲನೇದಾಗಿ ಗೊತ್ತಿರಲಿ, ಚಾಯ್ಸ್ ಎಂಟ್ರಿ ಲಿಂಕನ್ನು ಅಂದರೆ ಚಾಯ್ಸ್ ಎಂಟ್ರಿ ಮಾಡೋದಕ್ಕೆ ನಿಮಗೆ ಆಪ್ಷನ್ಸ್ಗಳನ್ನು 1 ಗಂಟೆ ಮೇಲೆ ಕೊಡ್ತೀನಿ ಅಂತ ಹೇಳಿದ್ದಾರೆ. ಈಗ 3:22 ಆಯಿತು ನಾವು ವಿಡಿಯೋ ಮಾಡಬೇಕಾದ್ರೆ. ಗೊತ್ತಿರಲಿ, ಇನ್ನೂ ಕೂಡ ಬಂದಿಲ್ಲ, ಬಿಟ್ಟಿಲ್ಲ. ಓಕೆ, ಸೊ ಸ್ವಲ್ಪ ಪೇಷನ್ಸ್ ಇರಲಿ. ಇನ್ನೂ ಕೂಡ 1 ಗಂಟೆ KL ಆಗಿಲ್ಲ. ಗಂಡಿಯಾರ ಭಾಳ ಸ್ವಲ್ಪ ಹಿಂದಿದೆ ಅಷ್ಟೇ, ಅದು ಬಿಡ್ತಾರೆ. ಇನ್ನು ಫೀಸ್ ಪೇಮೆಂಟ್ ಒಬ್ಬೊಬ್ಬರಿಗಂತೂ ಎಷ್ಟು ಅರ್ಜೆಂಟ್ ಇದೆ ಅಂತಂದರೆ ಇವತ್ತೇ ಹೋಗಿ ಫೀಸ್ ಕಟ್ಟಿ ಬಂದುಬಿಡೋರು, ಹೌದಾ? ಸೊ ಡೋಂಟ್ ವರಿ, ಫೀಸ್ ಪೇಮೆಂಟ್ ಮಾಡೋದಕ್ಕೆ ನಿಮಗೆ ಟೈಮನ್ನು ಕೊಡ್ತಾರೆ. ನಾಳೆ ಬೆಳಗ್ಗೆ 11 ಗಂಟೆಯಿಂದ ಸ್ಟಾರ್ಟ್ ಆಗ್ತದೆ. ಮತ್ತು ನಾಳೆ ಬೆಳಗ್ಗೆ 11 ಗಂಟೆಗೆ ನೋಡಬೇಡಿ, ಸಿಗೋದಿಲ್ಲ. 1 ಗಂಟೆ 2 ಗಂಟೆ, ಒಂದು 3-4 ತಾಸು ಮುಂದೆ ಹಿಂದಿದೆ ಅದು ಗಡಿಯಾರ. ಓಕೆ, ಕೆ ಇ ಅವ್ರದ್ದು ಗೊತ್ತಿರಲಿ. ಇನ್ನು ಭಾಳ ಜನ ವಿದ್ಯಾರ್ಥಿಗಳು ಕೇಳ್ತಾ ಇರೋ, ಸರ್ ಲಿಂಕ್ ಕೊಟ್ಟಿಲ್ಲ, ಚಾಯ್ಸ್ ಎಂಟ್ರಿ ಮಾಡೋದಕ್ಕೆ ಲಿಂಕ್ ಕೊಟ್ಟಿಲ್ಲ. ಚಾಯ್ಸ್ ಎಂಟ್ರಿ ಮಾಡೋದಕ್ಕೆ ಸಪ್ರೇಟ್ ಲಿಂಕನ್ನು ಕೊಡೋದಿಲ್ಲ, ಗೊತ್ತಿರಲಿ. ಹಾಗಾದರೆ ಯಾವ ಲಿಂಕನ್ನು ಯೂಸ್ ಮಾಡಬೇಕು? ಯಾವ ಲಿಂಕನ್ನು ಯೂಸ್ ಮಾಡಬೇಕು ಅಂತ ಅಂದರೆ, ನೀವು ಕೆ ಇ ವೆಬ್ಸೈಟನ್ನು ಕ್ಲಿಕ್ ಮಾಡಿದಾಗ, ಅಂದರೆ ಕೆ ಇ ವೆಬ್ಸೈಟನ್ನು ಓಪನ್ ಮಾಡಿದಾಗ ನಿಮಗೆ ಇಲ್ಲಿ ಕೆಳಗಡೆ ಸ್ಕ್ರೋಲ್ ಡೌನ್ ಆಗ್ತಾ ಇರುವಂತಹ ಒಂದಷ್ಟು ಪಾಯಿಂಟ್ಸ್ಗಳು ಕಾಣಿಸ್ತದೆ, ಲಿಂಕ್ಗಳು ಕಾಣಿಸ್ತದೆ. ಅದರಲ್ಲಿ 2ನೇ ಲಿಂಕ್ ನೋಡಿ, UGCET ಮತ್ತು UGNET 2023 ಮೊದಲ ಸುತ್ತಿನ ಆಪ್ಷನ್ ಎಂಟ್ರಿ ಲಿಂಕ್ ಅಂತ ಇದೆ. ಅದರ ಮೇಲೆ ಕ್ಲಿಕ್ ಮಾಡಿ. ಅದರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನೋಡಿ, ಅಡ್ಮಿಷನ್ ಟು ಮೆಡಿಕಲ್, ಡೆಂಟಲ್, ಇಂಜಿನಿಯರಿಂಗ್, ಅದರ್ ಪ್ರೊಫೆಷನಲ್ ಕೋರ್ಸಸ್ ಅಂತ ಇದೆ. ಇಲ್ಲಿ ನಿಮ್ಮ CET ನಂಬರ್ ಕ್ಯಾಪ್ಚಾ ಹಾಕಿ ಎಂಟರ್ ಮಾಡಿ, ಮುಂದೆ ಅಪ್ಲಿಕೇಶನ್ ನಂಬರು, ಅದಾದಮೇಲೆ ಸೀಕ್ರೆಟ್ ಕೋಡ್, ನೀವೇನು ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಹೋಗಿದ್ರಲ್ಲ ಅದೇ ರೀತಿ ಹೋಗಿ ಅದರಲ್ಲಿ ಸೆಕೆಂಡ್ ಪೇಜ್ನಲ್ಲಿ ಆ ಒಂದು ಅಲಾಟ್ಮೆಂಟ್ ರಿಸಲ್ಟನ್ನು ಅನೌನ್ಸ್ ಮಾಡ್ತಾರೆ. ಬಟ್ ಇದುವರೆಗೆ ಅದರಲ್ಲಿ ಕೊಟ್ಟಿಲ್ಲ. ಕೊಟ್ಟ ಮೇಲೆ ನೀವು ಚಾಯ್ಸ್ ಎಂಟ್ರಿಯನ್ನು ಮಾಡಬಹುದು. ಆದರೆ ಪದೇ ಪದೇ ಹೇಳ್ತಾ ಇದ್ದೀನಿ, ಇವತ್ತೇ ಚಾಯ್ಸ್ ಎಂಟ್ರಿ ಮುಗಿಸಿ ಇವತ್ತೇ ಅಂದರೆ ಫೀಸು ಪೇ ಮಾಡಿ ಇವತ್ತೇ ಅಡ್ಮಿಷನ್ ಮಾಡ್ಕೊಳ್ಬೇಕು ಅನ್ನೋ ಒಂದು ಹರಿಬರಿಯಲ್ಲಿ ಹೋಗಬೇಡಿ. ಚಾಯ್ಸ್ ಎಂಟ್ರಿ ಅಂತಂದರೆ ಭಾಳ ಇಂಪಾರ್ಟೆಂಟ್ ಸ್ಟೆಪ್ ಇದು. ಒಂದ್ಸಲ ನೀವು ಎಂಟರ್ ಮಾಡಿದ್ರೆ ಮತ್ತೆ ಚೇಂಜ್ ಮಾಡೋದಕ್ಕೆ ಬರೋದಿಲ್ಲ. ಅದಕ್ಕಾಗಿ ವೇಟ್ ಮಾಡಿ, ಸ್ವಲ್ಪ ವೇಟ್ ಮಾಡಿ, ನಾಳೆ ತನಕ ಮಾಡ್ಕೊಳ್ಳಿ. ಅದಾದಮೇಲೆ ಫೀಸ್ ಪೇಮೆಂಟ್ ಮಾಡಿ. ಸೊ ಟೈಮ್ ಇದೆ, ಅರ್ಜೆಂಟ್ ಹರಿಬರಿ ಮಾಡೋದಕ್ಕೆ ಹೋಗಬೇಡಿ. ಈವನ್ ದೋ ಯು ಆರ್ ಗೋಯಿಂಗ್ ಟು ಸೆಲೆಕ್ಟ್ ಚಾಯ್ಸ್ 1 ಓನ್ಲಿ. ಓಕೆ, ಸ್ವಲ್ಪ ಪೇಷನ್ಸ್ ಇರಲಿ, ರೈಟ್? ಸೊ ಲಿಂಕ್ ಯಾವುದು ಅಂತ ನಾನು ಆಲ್ರೆಡಿ ಹೇಳಿದ್ದೀನಿ. ಸೊ ಕೆ ಇ ವೆಬ್ಸೈಟಿಗೆ ಬಂದಾಗ ಈ ರೀತಿ ಕೆಳಗಡೆ ಇಲ್ಲಿ ಸ್ಕ್ರೋಲ್ ಡೌನ್ ಆಗ್ತಾ ಇರ್ತದೆ. ಅದರಲ್ಲಿ 2ನೇ ಲಿಂಕನ್ನು ಕ್ಲಿಕ್ ಮಾಡಿ ನಿಮಗೆ ಈ ರೀತಿ ಒಂದು ಪೇಜ್ ಓಪನ್ ಆಗ್ತದೆ. ಇದರಲ್ಲಿ ಲಾಗಿನ್ ಆಗಿಬಿಟ್ಟು ಯು ಕ್ಯಾನ್ ಸಿ ಯುವರ್ ಚಾಯ್ಸ್ ಎಂಟ್ರಿ ಲಿಂಕ್. ಅದು ಇನ್ನೂ ಬಿಟ್ಟಿಲ್ಲ. ಕೆ ಇ ಅವರು ಇನ್ನೂ 1 ಗಂಟೆ ಆಗಿಲ್ಲ, ಬಿಡ್ತಾರೆ. ಬಿಟ್ಟ ತಕ್ಷಣ ನಿಮಗೆ ತಿಳಿಸ್ತೀನಿ. ಇಲ್ಲಾಂದ್ರೆ ನೀವು ಕೂಡ ಆವಾಗ ಲಾಗಿನ್ ಆಗ್ತಾ ನೋಡ್ತಾ ಇರಿ. ನಿಮಗೇನಾದರೂ ಗೊತ್ತಾಯಿತು ಅಂದರೆ ದಯವಿಟ್ಟು ಈ ಕಮೆಂಟ್ ಬಾಕ್ಸಲ್ಲಿ ಇಮಿಡಿಯೇಟಾಗಿ ತಿಳಿಸ್ಕೊಳ್ಳಿ. ಥ್ಯಾಂಕ್ ಯು. ಹ್ಯಾವ್ ಅ ನೈಸ್ ಡೇ.